ಇನ್ನು ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿಕೆ ಸುರೇಶ್ ಅವರು ಸೋತ್ರಲ್ಲ. ಅವರು ಸೋತಿದ್ದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಸ್ವಾಮಿ, ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದು ಸಿಎಂ ಸಿದ್ದರಾಮಯ್ಯನವರೇ ಅನ್ನುವಂತಹ ಸ್ಫೋಟಕ ಬಾಂಬ್ ಅನ್ನು ಕೂಡ ಸಿಡಿಸ್ತಾ ಇದ್ದಾರೆ. ಡಿಕೆ ಸುರೇಶ್ ಅನ್ನ ಸೋಲಿಸಿದ್ದು ಸಿಎಂ ಸಿದ್ದರಾಮಯ್ಯ. ಒಂದ್ ಕಡೆ ಡಿಸಿಎಂ ಎಕ್ಸ್ಪೈರಿ ಡೇಟ್, ಮತ್ತೊಂದು ಕಡೆ ಡಿಕೆಶಿ ತಮ್ಮನಿಗೆ ಸೋಲಾಗಿದೆ. ಆ ಮೂಲಕ ಸ್ಪಷ್ಟ ಏನು, ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಪರಮೇಶ್ವರ್ ಅವರನ್ನ ಸೋಲಿಸಿ ಮೊದಲು ಸ್ಥಾನವನ್ನ ಭದ್ರಪಡಿಸಿಕೊಂಡ್ರು. ಈಗ ಅಣ್ಣ ತಮ್ಮಂದಿರ ಕಾಟವನ್ನ ತಪ್ಪಿಸೋದಕ್ಕೆ ಸೋಲಿಸಿದ್ದಾರೆ ಅಂತೇಳಿ ಆರ್ ಅಶೋಕ್ ಡಿಕೆ ಬ್ರದರ್ಸ್ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಮಾತನಾಡಿದ. ಅವ್ರು ಹಿಂದೆ ಸರಿದ್ರು, ಈಗ ಅವ್ರನ್ನೇನು ಸೋತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವರು ದಿನನಿತ್ಯ ಮುಖ್ಯಮಂತ್ರಿ ಮಾಡುವ, ಅದಕ್ಕೆ ಅವ್ರ ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪಿದೆ ಅಂತೇಳಿ ಅವ್ರ ತಮ್ಮನ್ನ ಸೋಲ್ಬಿಟ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರದೇ ರಾಜಕೀಯ ಗಾಢವನ್ನ ಊಡಿಸಿ ಅವ್ರದ್ದೊಂದು ಚದುರಂಗಾಟ. ಅವರು ರಾಜಕಾರಣಿ ಅಲ್ಲ, ಕಾಂಗ್ರೆಸ್ ಹಳೆ ರಾಜಕಾರಣಿ, ಇವರು ಹೊಸ ರಾಜಕಾರಣಿ. ಕಾಂಗ್ರೆಸ್ ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ. ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ, 6 ವರ್ಷ ಆಗೋಗ್ಬಿಟ್ಟೈತೆ, ನೀನ್ ಧರ್ಮಾತ್ಮನ ಆಗಿದ್ದರೆ ಅಂದ್ರೆ ಇವಾಗ ಸಿದ್ದರಾಮಯ್ಯ ಪಾಪಿನ ಅಂತ, ಧರ್ಮಾತ್ಮನ ಆಗಿದ್ರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮಾಡುವಂತ ಸ್ವಾಮೀಜಿ ಕೈಲಿ ಹೇಳ್ಸಿದ್ದಾರೆ. ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಸಿಎಂ ಎಕ್ಸ್ಪೈರಿ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋಲ್ಸಿದ್ದು ಸಿದ್ದರಾಮಯ್ಯನವರು, ಹಾಗೆ ಪರಮೇಶ್ವರನ್ನ ಸೋಲಿಸಿದ್ರು. ಪರಮೇಶ್ವರ್ ಬಂದ್ರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಅವ್ರು ಹಿಂದೆ ಸರಿದ್ರು, ಈಗ ಅವ್ರನ್ನೇನು ಸೋತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವರು ದಿನನಿತ್ಯ ಮಂತ್ರಿ. ಇನ್ನು ಈ ಬಾರಿಯ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಿಕೆ ಸುರೇಶ್ ಅವರು ಸೋತ್ರಲ್ಲ. ಅವರು ಸೋತಿದ್ದಕ್ಕೆ ಬೇರೆ ಯಾರು ಕಾರಣ ಅಲ್ಲ ಸ್ವಾಮಿ, ಡಿಕೆ ಸುರೇಶ್ ಅವರನ್ನ ಸೋಲಿಸಿದ್ದು ಸಿಎಂ ಸಿದ್ದರಾಮಯ್ಯನವರೇ ಅನ್ನುವಂತಹ ಸ್ಫೋಟಕ ಬಾಂಬ್ ಅನ್ನು ಕೂಡ ಸಿಡಿಸ್ತಾ ಇದ್ದಾರೆ. ಡಿಕೆ ಸುರೇಶ್ ಅನ್ನ ಸೋಲಿಸಿದ್ದು ಸಿಎಂ ಸಿದ್ದರಾಮಯ್ಯ. ಒಂದ್ ಕಡೆ ಡಿಸಿಎಂ ಎಕ್ಸ್ಪೈರಿ ಡೇಟ್, ಮತ್ತೊಂದು ಕಡೆ ಡಿಕೆಶಿ ತಮ್ಮನಿಗೆ ಸೋಲಾಗಿದೆ. ಆ ಮೂಲಕ ಸ್ಪಷ್ಟ ಏನು, ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಹಿಂದೆ ಪರಮೇಶ್ವರ್ ಅವರನ್ನ ಸೋಲಿಸಿ ಮೊದಲು ಸ್ಥಾನವನ್ನ ಭದ್ರಪಡಿಸಿಕೊಂಡ್ರು. ಈಗ ಅಣ್ಣ ತಮ್ಮಂದಿರ ಕಾಟವನ್ನ ತಪ್ಪಿಸೋದಕ್ಕೆ ಸೋಲಿಸಿದ್ದಾರೆ ಅಂತೇಳಿ ಆರ್ ಅಶೋಕ್ ಡಿಕೆ ಬ್ರದರ್ಸ್ ಸೋಲು ಗೆಲುವಿನ ಲೆಕ್ಕಾಚಾರದ ಬಗ್ಗೆ ಮಾತನಾಡಿದ. ಅವ್ರು ಹಿಂದೆ ಸರಿದ್ರು, ಈಗ ಅವ್ರನ್ನೇನು ಸೋತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವರು ದಿನನಿತ್ಯ ಮುಖ್ಯಮಂತ್ರಿ ಮಾಡುವ, ಅದಕ್ಕೆ ಅವ್ರ ತಮ್ಮನ್ನೇ ಸೋಲ್ಸ್ಬಿಟ್ರೆ ಇವ್ರ ಕಾಟ ಇಬ್ಬರು ಕಾಟ ತಪ್ಪಿದೆ ಅಂತೇಳಿ ಅವ್ರ ತಮ್ಮನ್ನ ಸೋಲ್ಬಿಟ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಅವ್ರದೇ ರಾಜಕೀಯ ಗಾಢವನ್ನ ಊಡಿಸಿ ಅವ್ರದ್ದೊಂದು ಚದುರಂಗಾಟ. ಅವರು ರಾಜಕಾರಣಿ ಅಲ್ಲ, ಕಾಂಗ್ರೆಸ್ ಹಳೆ ರಾಜಕಾರಣಿ, ಇವರು ಹೊಸ ರಾಜಕಾರಣಿ. ಕಾಂಗ್ರೆಸ್ ಅವರು ಚದುರಂಗ ಆಟ ಆಡ್ತಾ ಇದ್ದಾರೆ. ಅವರು ಸ್ವಾಮೀಜಿ ಕೈಲಿ ನಿಮ್ಮ ಸಾಕಪ್ಪ, 6 ವರ್ಷ ಆಗೋಗ್ಬಿಟ್ಟೈತೆ, ನೀನ್ ಧರ್ಮಾತ್ಮನ ಆಗಿದ್ದರೆ ಅಂದ್ರೆ ಇವಾಗ ಸಿದ್ದರಾಮಯ್ಯ ಪಾಪಿನ ಅಂತ, ಧರ್ಮಾತ್ಮನ ಆಗಿದ್ರೆ ನೀನು ರಾಜೀನಾಮೆ ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ಮಾಡುವಂತ ಸ್ವಾಮೀಜಿ ಕೈಲಿ ಹೇಳ್ಸಿದ್ದಾರೆ. ಇದೆಲ್ಲ ಸೂತ್ರಧಾರ ಯಾರು ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಸಿಎಂ ಎಕ್ಸ್ಪೈರಿ ಆಗಿದೆ. ಈಗ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಯಾವಾಗ ಅವರ ತಮ್ಮ ಸೋಲ್ಸಿದ್ದು ಸಿದ್ದರಾಮಯ್ಯನವರು, ಹಾಗೆ ಪರಮೇಶ್ವರನ್ನ ಸೋಲಿಸಿದ್ರು. ಪರಮೇಶ್ವರ್ ಬಂದ್ರೆ ನನ್ನ ಮುಖ್ಯಮಂತ್ರಿಗೆ ತೊಂದರೆ ಆಗುತ್ತೆ ಅಂತ ಹಿಂದೆ ಸೋಲಿಸಿದ್ರು. ಅವ್ರು ಹಿಂದೆ ಸರಿದ್ರು, ಈಗ ಅವ್ರನ್ನೇನು ಸೋತಿಲ್ಲ. ಈಗ ಡಿ ಕೆ ಶಿವಕುಮಾರ್ ಅವರ ದಿನನಿತ್ಯ ಕಾಟ ಸಿದ್ದರಾಮಯ್ಯನವರು ದಿನನಿತ್ಯ ಮಂತ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.